ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಕಿರುತೆರೆಗೆ ಒಂದಾದ ಮೇಲೆ ಒಂದರಂತೆ ಆಘಾತ ಎದುರಾಗ್ತಾ ಇದೆ. ಕನ್ನಡದ ಮತ್ತೊಬ್ಬ ಖ್ಯಾತ ನಟನನ್ನ ಚಿತ್ರರಂಗ ಕಳೆದುಕೊಂಡಿದೆ. ಈ ವರ್ಷದ ಆರಂಭದಿಂದಲೂ ಹಲವು ನಟ ನಟಿಯರನ್ನ ಚಿತ್ರರಂಗ ಕನ್ನಡ ಕಿರುತೆರೆ ಕಳೆದುಕೊಂಡಿದೆ. ಇದೀಗ ಮತ್ತೊಮ್ಮೆ ಕನ್ನಡ ಕಿರುತೆರೆಗೆ ಬರಸಿಡಿಲು ಬಡಿದಂತಾಗಿದೆ. ಒಂದು ಕಡೆ ವಯೋಸಹಜ ಕಾಯಿಲೆಯಿಂದಾಗಿ ಹಿರಿಯ ಕಲಾವಿದರು ಸಾವನ್ನಪ್ಪಿದ್ರೆ, ಮತ್ತೊಂದೆಡೆ ಯುವ ನಟ ನಟಿಯರ ಅಕಾಲಿಕ ಸಾವು ಕಲಾಭಿಮಾನಿಗಳಿಗೆ ಆಘಾತವನ್ನುಂಟು ಮಾಡಿದೆ. ಇದೀಗ ಕನ್ನಡ ರಂಗಭೂಮಿ ಮತ್ತು ಕಿರುತೆರೆಗೆ ಒಂದು ದೊಡ್ಡ ಆಘಾತ ಎದುರಾಗಿದೆ. ಹಿರಿಯ ನಟ ಮತ್ತು ಹಾಸ್ಯ ನಾಟಕಕಾರ ಯಶವಂತ ಸರ್ದೇಶ್ ಪಾಂಡೆ ಅವರು ನಿಧನರಾಗಿದ್ದಾರೆ. ಇಂದು ಬೆಳಗ್ಗೆ ಅವರು ತೀವ್ರ ಹೃದಯಾಘಾತದಿಂದಾಗಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಹುಬ್ಬಳ್ಳಿ ಮೂಲದ ಈ ಖ್ಯಾತ ಕಲಾವಿದರ ನಿಧನಕ್ಕೆ ಇಡೀ ರಂಗಭೂಮಿ ಇದೀಗ ಶೋಕ ಸಾಗರದಲ್ಲಿ ಮುಳುಗಿದೆ. ಕೇವಲ ನಾಟಕಗಳಲ್ಲಿ ಮಾತ್ರವಲ್ಲದೆ ಅನೇಕ ಸಿನಿಮಾಗಳಲ್ಲೂ ಯಶವಂತ್ ಅವರು ಮಿಂಚಿದ್ದಾರೆ. ಇನ್ನು ಯಶವಂತ ಸರ್ದೇಶ್ ಪಾಂಡೆ ಅವರ ಪತ್ನಿ ಮಾಲತಿ ಸರ್ದೇಶ್ ಪಾಂಡೆ ಅವರು ಸಹ ಖ್ಯಾತ ಕಿರುತೆರೆ ನಟಿಯಾಗಿದ್ದಾರೆ. ಈ ಜೋಡಿ ಪ್ರೀತಿಸಿ ಮದುವೆಯಾಗಿ ರಂಗಭೂಮಿಯಲ್ಲಿ ಒಟ್ಟಿಗೆ ಕೆಲಸವನ್ನ ಮಾಡಿ ಜನಪ್ರಿಯತೆಯನ್ನ ಪಡೆದಿತ್ತು. ಇದೀಗ ಯಶವಂತ್ ಅವರ ಅಗಲಿಕೆಯಿಂದ ಆಕ್ರಂದನ ಮುಗಿಲು ಮುಟ್ಟಿದೆ. ಯಶವಂತ್ ಅವರು 1965ರ ಜೂನ್ 13ರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದಲ್ಲಿ ಜನಿಸಿದರು. ಹುಬ್ಬಳ್ಳಿಯಲ್ಲಿ ಶಿಕ್ಷಣ ಪಡೆದಂತಹ ಅವರು ರಂಗಭೂಮಿಯಲ್ಲಿ ಹಾಸ್ಯ ನಾಟಕಗಳ ಮೂಲಕವಾಗಿ ಖ್ಯಾತರಾದರು. ಮರಾಠಿ ನಾಟಕಗಳನ್ನು ಕನ್ನಡಕ್ಕೆ ತಂದು ಅವುಗಳನ್ನು ನಿರ್ದೇಶಿಸಿ ನಟಿಸಿ ಜನಪ್ರಿಯಗೊಳಿಸಿದ್ದಾರೆ. ಕೇವಲ ನಾಟಕದಲ್ಲಿ ಮಾತ್ರವಲ್ಲದೆ ರಾಮ ಶ್ಯಾಮ ಭಾಮ, ಬ್ರೇಕಿಂಗ್ ನ್ಯೂಸ್, ಅಮೃತಧಾರೆ ಎನ್ನುವ ಸಿನಿಮಾದಲ್ಲಿ ಅವರು ಕಾಣಿಸಿಕೊಂಡಿದ್ರು. ಅದ್ಭುತ ನಟನಾಗಿ ಹಾಸ್ಯ ಚಟಾಕಿಗಳನ್ನು ಹಾರಿಸಿ ಅಭಿಮಾನಿಗಳ ಹೃದಯವನ್ನ ಗೆದ್ದಿದ್ರು. ಅವರ ನಾಟಕಗಳಲ್ಲಿ ಹಾಸ್ಯ ಮತ್ತು ಸಾಮಾಜಿಕ ಸಂದೇಶಗಳ ಸಮ್ಮಿಶ್ರಣ ವಿಶೇಷ ಅಂತಾನೆ ಹೇಳಬಹುದು. ರಾಜ್ಯಾದ್ಯಂತ ನಡೆದಂತಹ ಆಲ್ ದಿ ಬೆಸ್ಟ್, ನಗೆ ಸರ್ದಾರ ಮುಂತಾದ ನಾಟಕಗಳು ಅವರ ಕೊಡುಗೆಯ ಸಾರವಾಗಿದೆ. ಇಂದು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಅವರು ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಅವರನ್ನ ಹುಬ್ಬಳ್ಳಿಯ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೂ ಕೂಡ ಚಿಕಿತ್ಸೆಗೆ ಒಗ್ಗದೆ ನಿಧನರಾಗಿದ್ದಾರೆ. ಈ ಒಂದು ಸುದ್ದಿಯನ್ನ ತಿಳಿದು ರಂಗಭೂಮಿ ಸಹ ಕಲಾವಿದರು ಮತ್ತು ಅಭಿಮಾನಿಗಳು ದುಃಖದಲ್ಲಿ ಮುಳುಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಟನ ನಿಧನಕ್ಕೆ ತುಂಬಲಾರದ ನಷ್ಟ. ಅವರ ಹಾಸ್ಯ ನಾಟಕಗಳು ಕನ್ನಡ ರಂಗಭೂಮಿಯನ್ನ ಶ್ರೀಮಂತಗೊಳಿಸಿದ್ದವು. ಅವರ ಕುಟುಂಬಕ್ಕೆ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಸಂತಾಪವನ್ನ ಸೂಚಿಸಿದ್ದಾರೆ. ಇನ್ನು ಯಶವಂತ್ ಅವರ ಪತ್ನಿ ಮಾಲತಿ ಸರ್ದೇಶ್ ಪಾಂಡೆ ಅವರು ಸಹ ಖ್ಯಾತ ಕಿರುತೆರೆ ನಟಿಯಾಗಿದ್ದು, ಈ ಜೋಡಿ ಪ್ರೀತಿಸಿ ಮದುವೆಯಾಗಿ ಒಟ್ಟಿಗೆ ನಾಟಕಗಳಲ್ಲಿ ಕೆಲಸ ಮಾಡಿ ಜನಪ್ರಿಯತೆಯನ್ನು ಪಡೆದುಕೊಂಡಿತ್ತು. ಯಶವಂತ್ ಅವರ ನಿರ್ದೇಶನದಲ್ಲೇ ಮಾಲತಿಯವರು ಅನೇಕ ನಾಟಕಗಳಲ್ಲಿ ನಟಿಸಿದ್ದಾರೆ. ಈ ಜವಾರಿ ಜೋಡಿ ಕನ್ನಡ ರಂಗಭೂಮಿಯಲ್ಲಿ ಮಾದರಿಯಾಗಿತ್ತು. ಯಶವಂತ್ ಅವರು ಸನ್ಫೀಸ್ಟ್, ಉದಯ ಟಿವಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಮಯೂರ ಪ್ರಶಸ್ತಿ, ನಗೆ ಸರದಾರ ಪ್ರಶಸ್ತಿ ಮುಂತಾದ ಗೌರವಗಳನ್ನು ಪಡೆದಿದ್ರು. ಅವರ ನಿಧನಕ್ಕೆ ರಂಗಭೂಮಿ ಸಹ ಕಲಾವಿದರು, ಸಾಹಿತ್ಯಕಾರರು ಮತ್ತು ರಾಜಕಾರಣಿಗಳು ಸಂತಾಪ ಸೂಚಿಸಿದ್ದಾರೆ.